ಬೆಂಗಳೂರಿನಲ್ಲಿ ಮೆಟ್ರೋ ಕಾಮಗಾರಿಯ ವೇಳೆ ತಪ್ಪಿದಂತ ಅನಾಹುತ. ಕಾಮಗಾರಿ ವೇಳೆ ಆಯಾ ತಪ್ಪಿ ಬಿದ್ದಿರುವ ಬೃಹತ್ ಗಾತ್ರದ ಕ್ರೇನ್ ಮೆಟ್ರೋ ಗರ್ಡರ್ ಜೋಡಿಸುವ ವೇಳೆ ನಡೆದಿರುವಂತ ಅವಘಡ. ಭಾರಿ ದೊಡ್ಡ ಪ್ರಮಾಣದಲ್ಲಿ ಆಗಬೇಕಾಗಿದ್ದಂತ ಅನಾಹುತ ತಪ್ಪಿದೆ ಅಂತಾನೆ ಹೇಳ್ಬಹುದು. ಕಾಮಗಾರಿಯ ಸಂದರ್ಭದಲ್ಲಿ ಆಯಾ ತಪ್ಪಿ ಬಿದ್ದಿರುವಂತ ಕ್ರೇನ್ ಮೆಟ್ರೋ ಗರ್ಡರ್ ಜೋಡಿಸುವ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ. ನೀಲಿ ಮಾರ್ಗದಲ್ಲಿ ಕಾಮಗಾರಿ ವೇಳೆ ತಪ್ಪಿದ ದೊಡ್ಡ ದುರಂತ. ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಟು ಏರ್ಪೋರ್ಟ್ ಮಾರ್ಗದಲ್ಲಿ ಘಟನೆ ನಡೆದಿದೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಸಂಪರ್ಕ ಕಲ್ಪಿಸುವ ಮಾರ್ಗ. ಇವತ್ತು ಮುಂಜಾನೆ ನಡೆದಂತ ಘಟನೆ ಭಾರಿ ದೊಡ್ಡ ಅನಾಹುತವೇ ತಪ್ಪಿದೆ. ಈ ಸಂದರ್ಭದಲ್ಲಿ ಯಾರಾದರೂ ಇದ್ದಿದ್ರೆ, ಅವ್ರ ಮೇಲೆ ಬಿದ್ದಿದ್ರೆ ಇಂಥ ಅನಾಹುತ ಆಗ್ತಾ ಇತ್ತು, ಪ್ರಾಣಾಪಾಯಗಳಾಗುವಂತ ಸಾಧ್ಯತೆನೇ ಇತ್ತು. ಆದರೆ ಅಂತ ದೊಡ್ಡ ಅನಾಹುತ ತಪ್ಪಿದೆ ಅಂತಾನೆ ಹೇಳ್ಬೋದು. ದೊಡ್ಡ ಕ್ರೇನ್ ಬಿದ್ದಿರುವಂಥದ್ದು ಬೆಂಗಳೂರಿನಲ್ಲಿ ಮೆಟ್ರೋ ಕಾಮಗಾರಿಯ ವೇಳೆ ನಡೆದಿರುವಂಥ ಅನಾಹುತ ಇದು. ಕೆಂಪೇಗೌಡ ಏರ್ಪೋರ್ಟ್ಗೆ ಸಂಪರ್ಕ ಕಲ್ಪಿಸುವಂಥ ಮಾರ್ಗದಲ್ಲಿ ಈ ಘಟನೆ ಸಂಭವಿಸಿದೆ. ನೋಡ್ತಾ ಇದ್ದೀರಿ ನೀವು ಆ ದೃಶ್ಯವನ್ನ. ಕ್ರೇನ್ ಯಾವ ರೀತಿಯಾಗಿ ಆಯಾ ತಪ್ಪಿ ಬಿದ್ದಿದೆ ಅಂತ ನೋಡಿ. ಅಲ್ಲೇ ಸುತ್ತಮುತ್ತ ಜನರಿದ್ದಾರೆ, ಇಂಜಿನಿಯರ್ಗಳಿರಬಹುದು, ಅಲ್ಲಿ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇರುವಂಥವ್ರು ಎಲ್ಲರೂ ಕೂಡ ಇದ್ದಾರೆ. ಬಟ್ ಆ ಸಂದರ್ಭದಲ್ಲಿ ಕ್ರೇನ್ ಬೀಳುವಂಥ ಸಂದರ್ಭದಲ್ಲಿ ಅಲ್ಲೇ ಇದ್ದು ಯಾರ್ದಾದ್ರೂ ಮೈ ಮೇಲೆ ಬಿದ್ದಿದ್ರೆ ಪ್ರಾಣಾಪಾಯ ಖಂಡಿತವಾಗ್ಲೂ ಆಗ್ತಾ ಇತ್ತು. ಅದ್ರೀಗ ದೊಡ್ಡ ಅನಾಹುತವೇ ತಪ್ಪಿದೆ. ಒಂದು ರೀತಿ ಕೂದಲೆಳೆ ಅಂತರದಲ್ಲಿ ಅವರೆಲ್ಲರೂ ಕೂಡ ಪಾರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಅನೇಕರಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ, ಇಂಜಿನಿಯರ್ಗಳಿದ್ದಾರೆ. ದೊಡ್ಡ ಅನಾಹುತ ನಡೆದಿದೆ. ಮೆಟ್ರೋ ಗರ್ಡರ್ ಜೋಡಿಸುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಕ್ರೇನ್ ಬಿದ್ದುಬಿಟ್ಟಿದೆ ಆಯಾ ತಪ್ಪಿ. ಯಾರ ಮೈ ಮೇಲೂ ಬಿದ್ದಿಲ್ಲ ಅದೃಷ್ಟವಶಾತ್. ಕಾಮಗಾರಿ ವೇಳೆ ನಡೆದಿರುವಂತಹ ಅವಘಡ ಇದು. ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಟು ಏರ್ಪೋರ್ಟ್ ಮಾರ್ಗದಲ್ಲಿ ಕಾಮಗಾರಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಇಂಥ ಅನಾಹುತ ನಡೆದಿದೆ. ಸದ್ಯ ಯಾರಿಗೂ ಯಾವುದೇ ರೀತಿಯ ಪ್ರಾಣಾಪಾಯಗಳಾಗಿಲ್ಲ. ಅದುವೇ ಇಲ್ಲಿ ಕೇಳಿಬರ್ತಾ ಇರುವಂಥ ಒಂದು ರೀತಿ ಅದೃಷ್ಟಕರ ಸಂಗತಿ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ವರ್ಷಿತಾ. ಈ ರೀತಿ ಕಾಮಗಾರಿಯ ಸಂದರ್ಭದಲ್ಲಿ ಇಂಥ ಅವಘಡಗಳನ್ನ ನಾವು ಗಮನಿಸಿದ್ದೀವಿ. ಸದ್ಯ ಅಲ್ಲಿ ಯಾರೂ ಇರಲಿಲ್ಲ ಆ ಸಂದರ್ಭದಲ್ಲಿ, ಅಂದ್ರೆ ಸುತ್ತಮುತ್ತ ಇದ್ದಾರೆ, ಬಟ್ ಆ ಕ್ರೇನ್ ಬೀಳೋ ಜಾಗದಲ್ಲಿ ಯಾರೂ ಇರಲಿಲ್ಲ. ಅದೃಷ್ಟವಶಾತ್ ಬಚಾವ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಹೇಗೆ ಈ ಘಟನೆ ನಡೀತು, ಸದ್ಯದ ಅಲ್ಲಿನ ವಾತಾವರಣ ಪರಿಸ್ಥಿತಿ ಹೇಗಿದೆ, ಏನ್ ಕತೆ? ಬೆಳಗ್ಗೆ ಏನು ನೀಲಿ ಮಾರ್ಗದ ಕಾಮಗಾರಿ, ಮೆಟ್ರೋ ಕಾಮಗಾರಿ ಏನು ನಡೀತಾ ಇದೆ, ಆ ಮಾರ್ಗದಲ್ಲಿ ಒಂದು ಕ್ರೇನ್ ಬಿದ್ದಿರುವಂಥದ್ದು. ಅಂದರೆ ಅದೇ ಕೆಲಸವನ್ನ ಮಾಡ್ತಾ ಇತ್ತು. ಯಾಕಂದರೆ ಸಾಮಾನ್ಯವಾಗಿ ಗೊತ್ತೇ ಇದೆ, ನಮ್ಮ ಸಿಲ್ಕ್ ಬೋರ್ಡ್ ಟು ಕೆಂಪೇಗೌಡ ವಿಮಾನ ನಿಲ್ದಾಣದ ಕಡೆಗೆ ಸಂಪರ್ಕಿಸುವಂತಹ ಒಂದು ಮುಖ್ಯವಾದಂತಹ ಮೆಟ್ರೋ ಮಾರ್ಗ ಆಗ್ತಾ ಇರುವಂಥದ್ದು ಅದು ನೀಲಿ ಮಾರ್ಗ. ಇದೇ ಮಾರ್ಗವಾಗಿ ಸಾಕಷ್ಟು ಈಗ ITBT ವರ್ಕರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಅದೇ ಮಾರ್ಗವಾಗಿ ಸಾಕಷ್ಟು ಜನ ಹೋಗ್ತಾ ಇರ್ತಾರೆ. ಇದೇ ಸಂದರ್ಭದಲ್ಲಿ ಬೆಳಗ್ಗೆಯೇ ಕ್ರೇನ್ ಪಲ್ಟಿ ಆಗಿರುವಂಥದ್ದು. ಆ ಕ್ರೇನ್ ಬಿದ್ದ ರಭಸಕ್ಕೆ ಎಲ್ಲ ಚಕ್ರಗಳು ಕೂಡ ಮೇಲೆತ್ತಿರುವಂಥದ್ದು. ಎಲ್ಲೋ ಒಂದು ಕಡೆ ಜನ ಓಡಾಡುವಂತಹ ಸಂದರ್ಭದಲ್ಲಿ ಇದೇನಾದರೂ ಇನ್ನೂ ಕೂಡ ಬಿದ್ದಿದ್ದರೆ ಸಾಕಷ್ಟು ಅವಘಡಗಳಿಗೆ ಕಾರಣವಾಗ್ತಾ ಇತ್ತು. ಅದೆಷ್ಟೋ ಜೀವಿಗಳು ಪ್ರಾಣವನ್ನು ಕಳ್ಕೊಳ್ತಾ ಇದ್ವು. ಮತ್ತೊಂದು ಕಡೆ ನಾವು ನೋಡ್ತಾ ಇದ್ವಿ, ಈ ರೀತಿ ಅವಘಡಗಳು ಆಗ್ತಾ ಇರುವಂಥದ್ದು ಮೊದಲೇನಲ್ಲ. ಪ್ರತಿ ಬಾರಿ ಕೂಡ ಮೆಟ್ರೋ ಕಾಮಗಾರಿ ನಡೆಯುವಂತಹ ಸಂದರ್ಭದಲ್ಲಿ ಇದೇ ರೀತಿಯಾದಂತಹ ಒಂದಷ್ಟು ಘಟನೆಗಳು ನಡೆಯುತ್ತಲೇ ಇರುತ್ತೆ. ಕಳೆದ ಬಾರಿಯಲ್ಲೂ ಕೂಡ ಒಂದು ಟ್ರ್ಯಾಕ್ ಅನ್ನು ತಗೊಂಡು ಹೋಗ್ತಾ ಇರಬೇಕಾದ್ರೆ ಆ ಒಂದು ಪಲ್ಟಿಯಾಗಿ ಆಟೋ ಮೇಲೆ ಬಿದ್ದು ಆಟೋ ಚಾಲಕ ಬಲಿಯಾಗಿದ್ದ. ಅದಾದ ಬಳಿಕ BMRCL ಕೂಡ ತುಂಬಾ ಜಾಗೃತಿಯನ್ನು ವಹಿಸಿತ್ತು. ಯಾಕಂದ್ರೆ ಯಾರು ಜನ ಇರಲ್ವ, ಅಂದರೆ ಮುಂಜಾನೆ ಟೈಮ್ ಆಗಿರ್ಬೋದು ಅಥವಾ ರಾತ್ರಿ ವೇಳೆ ಆಗಿರ್ಬೋದು, ಅದಾದ ಮೇಲೆ ಕೆಲಸಗಳನ್ನು ಪ್ರಾರಂಭ ಮಾಡಬೇಕು ಅಂದರೆ ದೊಡ್ಡ ದೊಡ್ಡ ಕ್ರೇನ್ಗಳು ಹೋಗೋದಾಗಿರ್ಬೋದು, ಅಲ್ಲಿ ಕೆಲಸ ಕಾರ್ಯಗಳು ಎಲ್ಲವೂ ಕೂಡ ಜನ ಇಲ್ಲದೆ ಇರಬೇಕಾದ್ರೆ ಮಾಡಬೇಕಾಗ್ತಾ ಇತ್ತು. ಜೊತೆಗೆ ಎಲ್ಲೋ ಒಂದು ಕಡೆ ಇದು ಬೆಳಗ್ಗೆ ಆಗಿರೋದ್ರಿಂದ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಸದ್ಯಕ್ಕೆ. ಇದೇ ರೀತಿ ಘಟನೆ ಮತ್ತೆ ನಡಿಬಾರ್ದು. ಯಾಕಂದರೆ ಈ ರೀತಿ ಒಂದು ಕ್ರೇನ್ ಪಲ್ಟಿ ಆಗತ್ತೆ ಅಂತ ಅಂದರೆ ಸಾಮಾನ್ಯವಾದ ವಿಷಯನೇ ಅಲ್ಲ. ಅಷ್ಟರ ಮಟ್ಟಿಗೆ ಆ ವಿಜುವಲನ್ನು ಗಮನಿಸ್ತಾ ಇದ್ರೆ ಆ ಟೈರ್ಗಳ ಮೇಲೆ ಹೋಗಿರೋದು ನಿಜಕ್ಕೂ ಅದು ಹೇಗೆ ಪ್ರಾಣಾಪಾಯದಿಂದ ಅಲ್ಲಿದ್ದಂತಹ ಒಂದಷ್ಟು ಜನ ಪಾರಾದರು ಅಂತ ನಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಈ ರೀತಿ ಘಟನೆಗಳು ಮುಂದೆ ನಡೆದೇ ಇರೋ ಥರ ನೋಡ್ಕೊಳ್ಳೋದು BMRCLನ ಮುಖ್ಯ ಜವಾಬ್ದಾರಿ ಆಗುತ್ತೆ. ಯಾಕಂದರೆ ಒಂದಷ್ಟು ಮುಂಜಾಗ್ರತೆ ಕ್ರಮ ಇರಬೇಕು. ಯಾಕಂದರೆ ಕಾಮಗಾರಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಗಾಡಿಗಳು ಓಡ್ತಾ ಇರುತ್ತೆ, ಸಾಕಷ್ಟು ಗಾಡಿಗಳು ಹೋಗ್ತಾ ಇರ್ತಾರೆ, ಪಾದಚಾರಿಗಳು ಹೋಗ್ತಾ ಇರ್ತಾರೆ. ಇದೆಲ್ಲವನ್ನ ಕೂಡ ಗಮನ ಇಟ್ಕೊಂಡು ಮಾಡಿದ್ರೆ ಇನ್ನೂ ಕೂಡ ಇಂತಹ ಅವಘಡಗಳನ್ನು ತಪ್ಪಿಸ್ಬೋದು. ಇಫ್ ಇನ್ ಕೇಸ್ ಈ ರೀತಿ ಅಂದರೆ ವಾಹನಗಳು ಈ ಕ್ರೇನ್ ಪಲ್ಟಿ ಆಗಿರೋದು ನೋಡಿದ್ರೆ ನಿಜಕ್ಕೂ ಮೈ ರೋಮಾಂಚನವಾಗುತ್ತೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ವರ್ಷಿತಾ ಮಾಹಿತಿಗೆ. Thank you.